ನಮಗೆ ಬಂದು ಒಬ್ಬನ ಶರೀರದಲ್ಲಿ ಬಂದು ನಮಗೆ ಈ ಥರ ಬುದ್ಧಿ ಮಾತು ಹೇಳ್ತಾರೆ ಅಂದರೆ ನೀವು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಅಂದರೆ ಇದು ನಮಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಒಬ್ಬ ಮಾನವನ ಮೇಲೆ ಮಾನವನ ಶರೀರದಲ್ಲಿ ದೇವರು ಬಂದು ಅವ್ರ ಬುದ್ಧಿ ಹೇಳಬೇಕಾದ್ರೆ ಆ ಮಾನವ ಹೇಗಿರಬೇಕು ಅಂತ ನನಗೆ ಯೋಚನೆ ಮಾಡ್ತಿದೆ. ಯಾಕೆಂದರೆ ಮಾನವ ಕೆಲವರಿರ್ತದೆ ಶುದ್ಧವಾಗಿಲ್ಲ, ಮಾನವ ಅಶುದ್ಧವೇ. ಯಾಕೆಂದರೆ ಮಾನವಲ್ಲಿ ಮಲ ಇದೆ, ಮೂತ್ರ ಇದೆ, ರಕ್ತ ಇದೆ, ಎಲ್ಲ ಇದೆ. ಕಫ ಇದೆ, ನಾವು ಒಮ್ಮೆ ಉಗುಳಿದ ಆ ಕಫವನ್ನು ಮತ್ತೆ ಆ ಕಡೆ ನೋಡೋದಿಲ್ಲ. ನಾವು ಮೂತ್ರ ಮಾಡಿದ್ರೆ ಮತ್ತೆ ಆ ಕಡೆ ಹೋಗೋದಿಲ್ಲ, ಮಲ ವಿಸರ್ಜನೆ ಮಾಡಿದ್ರೆ ಮತ್ತೆ ಆ ಕಡೆ ಹೋಗೋದಿಲ್ಲ. ಯಾಕಂದರೆ ಅದು ಎಲ್ಲ ಶರೀರದಲ್ಲಿದ್ದು. ಮಾನವ ಯಾವಾಗಲೂ ಕೊಲಕ್ಕೆ ಸ್ವಚ್ಛ ಅಂತ ಇಲ್ಲ. ಹಾಗಾಗಿ ಒಳ್ಳೆಯದಂದರೆ ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸು ಸ್ವಚ್ಛ ಇದ್ದಾಗ ದೇವರವರವರಿಗೆ ಹೊಕ್ಕಿ ಅವರ ಮೂಲಕ ನಮಗೆ ಒಂದು ಈ ಥರ ಬುದ್ಧಿ ಹೇಳ್ತಾರೆ ಅಂದರೆ ಆ ಮಾನವ ಹೇಗಿರಬೇಕು. ಮಾನವರು ಏನೇ ಹೇಳಿ, ಅವನು ಕೆಟ್ಟವನು, ಅವನು ಎಂಥವನೇ ಆಗಿರಲಿ, ಅದು ನಮಗೆ ಚಿಂತೆ ಇಲ್ಲ. ದೇವರು ಅವರ ಶರೀರದಲ್ಲಿ, ಈ ಧರ್ಮದರ್ಶಿಯ ಶರೀರದಲ್ಲಿ ಬಂದು ನಮಗೆ ಈ ಥರ ಬುದ್ಧಿ, ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ನಮಗೆ